Guru Diksha IAS presents News Spot at 8 p.m. ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 23 ಜೂನ್ 2022ಕ್ಕೆ ಬಂದಂತಹ ಮುಖ್ಯವಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಏನು ಆರ್ಟಿಕಲ್ಗಳು ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದ್ದಾವೋ ಅದಕ್ಕೆ ಸಂಬಂಧಿತವಾದಂತಹ ಚರ್ಚೆಯನ್ನ ಮಾಡಲಿದ್ದೇವೆ. ಈ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ಇವತ್ತಿನ ಮೊದಲನೇ ಆರ್ಟಿಕಲ್ ದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು 4 new corals recorded from Indian waters. ಈ ಒಂದು ಆರ್ಟಿಕಲ್ UPSC ಗೆ ಬಹುಮುಖ್ಯಕರವಾಗಿರುವಂತದ್ದು. ಯಾಕೆ ಅಂತಂದ್ರೆ ಬಹಳಷ್ಟು ಸರಿ ತಾವೇನಾದ್ರೂ 2-3 ವರ್ಷಗಳ ಹಿಂದಿನ UPSC ಜನರಲ್ ಸ್ಟಡೀಸ್ ಪೇಪರ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಸ್ಪೀಶೀಸ್ಗಳು ಹೊಸದಾಗಿ ಭಾರತದಲ್ಲಿ ಸಿಕ್ಕಿದಾವೆ. ಅದು ಯಾವ ಭಾಗದಲ್ಲಿ ಸಿಕ್ಕಿದಾವೆ ಅಥವಾ ಯಾವ ರಾಜ್ಯದಲ್ಲಿ ಸಿಕ್ಕಿದಾವೆ, ಈಸ್ಟರ್ನ್ ಘಾಟ್ಸ್, ವೆಸ್ಟರ್ನ್ ಘಾಟ್ಸ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಥವಾ ನಾರ್ತ್ ಈಸ್ಟ್ ಇಂಡಿಯಾ, ಈ ರೀತಿಯ ಪ್ರಶ್ನೆಗಳು ನೋಡಲು ಸಿಕ್ಕಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಮುಂಬರುವಂತಹ 2023ರ ಪ್ರಿಲಿಮ್ಸ್ಗೆ ಸಂಬಂಧಿಸಿದಂತೆ ಇದು ಬಹುಮುಖ್ಯವಾದಂತಹ ಪ್ರಶ್ನೆಯಾಗಬಹುದು. ಹಾಗೂ ಕೋರಲ್ಸ್ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಅದನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಜಾಸ್ತಿನೇ ನಡೀತಾ ಇರೋದ್ರಿಂದ ಈ ಒಂದು ಆರ್ಟಿಕಲ್ ಸಹ ಬಹುಮುಖ್ಯಕರವಾಗಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನ ಸುದ್ದಿ ವಿಶ್ಲೇಷಣೆ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್ ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದನ್ನ ನೆನಪಿಟ್ಕೋಬೇಕು. ಇಲ್ಲಿ ಹೇಳ್ತಾ ಇರುವಂತದ್ದು ಜೂಲಾಜಿಸ್ಟ್ ಸರ್ವೆ ಆಫ್ ಇಂಡಿಯಾ ಒಬ್ಬರು ಸೈಂಟಿಸ್ಟ್ ಗೆ ಅಂಡಮಾನ್ ನಿಕೋಬಾರ್ದ ಸಮುದ್ರಗಳಲ್ಲಿ 4 ಬಗೆಯ ಕೋರಲ್ಸ್ ಗಳು ಸಿಕ್ಕಿರುವಂತದ್ದು ಹೊಸದಾಗಿ. ಈ ಒಂದು ಕೋರಲ್ಸ್ ಗಳನ್ನ ಏಜೂಜಾಂತಲೆ ಅನ್ನುವಂತಹ ಹೆಸರನ್ನ ಇಡಲಾಗ್ತಿರುವಂತದ್ದು. ಏಜೂಜಾಂತಲೆ ನೆನಪಿಟ್ಕೊಳ್ಳಿ. ಜೂಜಾಂತಲೆ ಹಾಗೂ ಏಜೂಜಾಂತಲೆ ಅನ್ನುವಂತಹ 2 ಪದಗಳು. ಜೂಜಾಂತಲೆ ಅಂತಂದ್ರೆ ಇದು ಒಂದು ರೀತಿಯ ಆಲ್ಗೆ. ಈ ಆಲ್ಗೆ ಮುಖ್ಯವಾಗಿ ಸೂರ್ಯನ ಕಿರಣಗಳಿಂದ ಶಕ್ತಿಯನ್ನ ಪಡೆದು ಫೋಟೋಸಿಂಥಸಿಸ್ ಇಂದ ಅದರ ಎನರ್ಜಿಯನ್ನ ಡಿರೈವ್ ಮಾಡುತ್ತದೆ. ಇಲ್ಲಿ ಏಜೂಜು ಆಂತಲೆ ಅಂತ ಹೇಳ್ತಾ ಇರುವಂತದ್ದು ಅಂದ್ರೆ ಜೂಸ್ ಆಂತಲೆಗಿಂತಲೂ ವಿಭಿನ್ನವಾಗಿರುವಂತದ್ದು ಮತ್ತು ಆಪೋಸಿಟ್ ಇರುವಂತದ್ದು. ನಾನು ಆಗ್ಲೇ ಹೇಳಿದೆ, ಜೂಸ್ ಆಂತಲೆ ಅಂತಂದ್ರೆ ಸೂರ್ಯನ ಕಿರಣಗಳಿಂದ ಶಕ್ತಿಯನ್ನ ಉತ್ಪಾದಿಸಿ ತನ್ನ ಆಹಾರವನ್ನ ತಯಾರಿಸಿಕೊಳ್ಳುವಂತಹ ಪ್ರೋಸೆಸ್ ಅನ್ನ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಜೂಸ್ ಆಂತಲೆ ಇರುವಂತಹ ಆಲ್ಗೆ ಅಥವಾ ಕೋರಲ್ ಏನಿರುತ್ತಲ್ಲ ಅದು ಸೂರ್ಯನ ಕಿರಣಗಳಿಂದ ಪಡೆಯುವಂತಹ ಶಕ್ತಿಯಿಂದ ತನ್ನ ಆಹಾರವನ್ನ ತಯಾರಿ ಮಾಡುತ್ತದೆ. ಏಜೂಜಾಂತಲೆ ಅನ್ನುವಂಥದ್ದು ಸೂರ್ಯನ ಕಿರಣಗಳನ್ನ ಬಳಸೋದಿಲ್ಲ. ಸಮುದ್ರದಲ್ಲಿ ಇರುವಂತಹ ಬೇರೆ ಗಿಡಮರಗಳು, ಪ್ಲಾಂಕ್ಟಾನ್ಸ್ ಗಳು ಏನಿರ್ತಾವೋ ಅವುಗಳ ಮೇಲೆ ನಿರ್ಭರರಾಗಿ ತಮ್ಮ ಆಹಾರವನ್ನ ಸೇವಿಸ್ತವೆ. ಸೊ ಏಜೂಜಾಂತಲೆ ಆಗಿರುವಂತಹ 4 ಬಗೆಯ ಹೊಸ ಕೋರಲ್ ಗಳನ್ನ ಈ ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಸೈಂಟಿಸ್ಟ್ ಕಂಡುಹಿಡಿದಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿರುವಂತದ್ದು. ಹಾಗೆ ಇನ್ನೊಂದು ಅತಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ, ಸೂರ್ಯನ ಕಿರಣಗಳು ಇಲ್ಲದೆ ಬದುಕ್ತಾ ಇರುವಂತಹ ಈ 4 ಕೋರಲ್ ರೀಫ್ಸ್ ಅತಿ ಮುಖ್ಯವಾಗಿ ಸಮುದ್ರದಲ್ಲಿ ಎಲ್ಲಿ ನೆಲೆಸಲು ಸಾಧ್ಯ. ಈಗ ಸಪೋಸ್ ಈ ಕೋರಲ್ ರೀಫ್ಸ್ ಏನಾದ್ರೂ ಒಂದಿಷ್ಟು ಕಡಿಮೆ ಆಳದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಅದಕ್ಕೆ ಸಿಕ್ಕಂತಹ ಸಂದರ್ಭದಲ್ಲಿ ಅದು ಮುಖ್ಯವಾಗಿ ಸೂರ್ಯನ ಕಿರಣಗಳನ್ನು ಬೆಳೆಸುವಂತಹ ಅಥವಾ ಬಳಕೆ ಮಾಡುವಂತಹ ಶಕ್ತಿಯನ್ನು ಹೊಂದ್ಕೊತಿತ್ತು. ಆದರೆ ಇದು ಸಮುದ್ರದಿಂದ ಬಹಳ ಕೆಳಗೆ ಇರುವಂತದ್ದು, ಅಂದ್ರೆ ಸುಮಾರು 200 ಮೀಟರ್ ಇಂದ 1000 ಮೀಟರ್ ಕೆಳಗಡೆ ಸಿಗ್ತಾ ಇರುವಂತಹ ಈ ಒಂದು ಕೋರಲ್ಸ್ ಗಳಿಗೆ ಸೂರ್ಯನ ಕಿರಣಗಳು ಸಿಗದೇ ಇರುವಂತಹ ಕಾರಣಕ್ಕೆ ಅವು ಬೇರೆ ಪ್ಲಾಂಕ್ಟಾನ್ಸ್ ಗಳ ಮೇಲೆ ಅವಲಂಬಿತವಾಗಿ ತಮ್ಮ ಆಹಾರವನ್ನ ತಯಾರಿ ಮಾಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು, ಎವಲ್ಯೂಷನ್ ಅನ್ನ ಮಾಡಿಕೊಂಡಿರುವಂತದ್ದು. ಯಾವುದೇ ರೀತಿಯಲ್ಲಿ ನೆನ್ಪಿಟ್ಕೊಳ್ಳಿ, ತಮಗೆ ಆಪ್ಷನ್ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬದುಕಲು ಯಾವುದಾದ್ರೂ ಪ್ರಯತ್ನಗಳನ್ನ ಮಾಡ್ತೀರಾ. ಬಟ್ ಪ್ಲಾನ್ ಬಿ ಇದ್ದಾಗ ಯೂಶಲಿ ಸರಿ ಬಿಡೋದು ಹಾಗೆ ಆಗುತ್ತೆ, ಅಥವಾ ಅದು ಸಿಗುತ್ತೆ ಇದು ಇಲ್ಲ ಅಂದ್ರೆ ಅನ್ನುವಂತಹ ಆಲೋಚನೆ ಮನುಷ್ಯನಿಗೆ ಒಂದಿಷ್ಟು ಸೋಮಾರಿ ಮಾಡುವಂತಹ ವ್ಯವಸ್ಥೆ ಮಾಡುತ್ತದೆ. ಅದನ್ನ ಥಿಯರಿ ಆಫ್ ಎವಲ್ಯೂಷನ್ ಅಂತ ಕರಿತೀವಿ ಅಥವಾ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಈ 4 ಕೋರಲ್ಸ್ ಸಹ ಸೂರ್ಯನ ಕಿರಣಗಳು ಸಿಗದೇ ಇರುವಂತಹ ಕಾರಣಕ್ಕೆ ಇವಾಲ್ವ್ ಆಗಿ ತನ್ನ ಸುತ್ತಮುತ್ತ ಇರುವಂತಹ ಪ್ಲಾಂಕ್ಟಾನ್ಸ್ ಗಳ ಮೇಲೆ ಅವಲಂಬಿತವಾಗಿ ಬದುಕುವಂಥದ್ದು. ಈ 4 ಏನು ಕೋರಲ್ಸ್ ಸಿಕ್ಕಿದವೋ ಅವುಗಳಿಗೆ ಸಂಬಂಧಿಸಿದಂತೆ ಹೆಸರುಗಳನ್ನು ಸಹ ಇಲ್ಲಿ ಕೊಡಲಾಗಿದೆ. ಬಟ್ ಹೆಸರುಗಳು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆ ಹೆಸರುಗಳು ಇಲ್ಲ ಅಂದ್ರೂ ನಡೆಯುತ್ತೆ. ಸೊ ಇದನ್ನ ತಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್ 1 ಟ್ರಿಲಿಯನ್ ಸ್ಕೋಪ್ ಫಾರ್ ಡಿಜಿಟಲ್ ಎಕಾನಮಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇರುವಂತದ್ದು. ಈ ಒಂದು 1 ಟ್ರಿಲಿಯನ್ ಸ್ಕೋಪ್ ಭಾರತಕ್ಕೆ ಎಕಾನಮಿಕಲಿ ಆರ್ಥಿಕವಾಗಿ ಜನರೇಟ್ ಮಾಡುವ ಶಕ್ತಿ ಹೊಂದಿದೆ ಅನ್ನುವಂತಹ ಮಾತನ್ನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬ್ರಿಕ್ಸ್ ಸಮ್ಮಿಟ್ ನಡೀತಾ ಇರುವಂತದ್ದು, ಬ್ರಿಕ್ಸ್ ಬಿಸಿನೆಸ್ ಫೋರಂ ಸಮ್ಮಿಟ್ ನಲ್ಲಿ ಹೇಳಿರುವಂತದ್ದು. ಈ ವರ್ಷದ ಬ್ರಿಕ್ಸ್ ಸಮ್ಮಿಟ್ ಮುಖ್ಯವಾಗಿ
ಯಾರು ನಾಯಕತ್ವವನ್ನ ಮುಂದುವರಿಸ್ತಾ ಇದ್ದಾರೆ? ಚೈನಾ ಈ ವರ್ಷದ ನಾಯಕತ್ವವನ್ನ ಮುಂದಾಳಿಸ್ತಾ ಇರುವಂತದ್ದು. ಮುಂದಿನ ವರ್ಷದ ನಾಯಕತ್ವ ಸೌತ್ ಆಫ್ರಿಕಾಗೆ ಕೊಡುವಂತದ್ದು. ಸೊ ಈ ಒಂದು ಬ್ರಿಕ್ಸ್ ಬಿಸಿನೆಸ್ ಸಮಿಟ್ ವರ್ಚುವಲ್ ಆಗಿ ಆನ್ಲೈನ್ ನಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಈ ಸಮಿಟ್ ನಲ್ಲಿ ಭಾರತ ಡಿಜಿಟಲ್ ಎಕಾನಮಿ ಅಥವಾ ಡಿಜಿಟಲ್ ಅರ್ಥವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನ ಅಥವಾ ಪೊಟೆನ್ಷಿಯಲ್ ಅನ್ನ ಹೊಂದಿಕೊಂಡಿದೆ. ಅದಕ್ಕೆ ಎಲ್ಲಾ ರಾಷ್ಟ್ರಗಳು ಒಂದಾಗಿ ಭಾರತದಲ್ಲಿ ಇನ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅದರಿಂದ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನ ಸುದ್ದಿ ವಿಶ್ಲೇಷಣೆ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂತದ್ದು. ಈ ಬ್ರಿಕ್ಸ್ ಅಂತಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಈ ಒಂದು ಬ್ರಿಕ್ಸ್ ಸಮೂಹವು ಮೊದಲನೇ ಹಂತದಲ್ಲಿ 2009ರಲ್ಲಿ ಬರೀ BRIC ಇತ್ತು, ಅಂದ್ರೆ ಸೌತ್ ಆಫ್ರಿಕಾ ಇರಲಿಲ್ಲ. 2010ರಲ್ಲಿ ಸೌತ್ ಆಫ್ರಿಕಾ ಈ ಒಂದು ಆರ್ಗನೈಸೇಷನ್ ನ ಅಂಗವಾದ ನಂತರ ಇದನ್ನ ಬ್ರಿಕ್ಸ್ ಅಂತ ಕರೆಯಲು ಶುರು ಮಾಡಿದ್ರು. ಮುಖ್ಯವಾಗಿ ಈ ಒಂದು ಸಮೂಹ ಪ್ರಾಮುಖ್ಯತೆಯನ್ನ ಹೊಂದಿಕೊಂಡಿರುವಂತದ್ದು ಸುಮಾರು ಪ್ರಪಂಚದ 46% ಜನಸಂಖ್ಯೆ ಈ 5 ರಾಷ್ಟ್ರಗಳಲ್ಲಿ ಇರುವಂತದ್ದು ಹಾಗೂ ಬಹುದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮತ್ತು ಆರ್ಥಿಕವಾದಂತಹ ಶಕ್ತಿಯನ್ನ ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಂಸ್ಥೆ ಕೈಗೊಳ್ಳುವಂತಹ ನಿರ್ಣಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪಾತ್ರವನ್ನ ವಹಿಸುತ್ತವೆ. ಆ ಒಂದು ನಿಟ್ಟಿನಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಈ ಒಂದು ಬ್ರಿಕ್ಸ್ ಬಿಸಿನೆಸ್ ಫೋರಂ ನಲ್ಲಿ ಎಲ್ಲಾ ಬಿಸಿನೆಸ್ ಪ್ಲೇಯರ್ಸ್ ಗೆ ಭಾರತ ಬಹುದೊಡ್ಡ ಮಟ್ಟದಲ್ಲಿ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕೆಳಗೆ ಪ್ರಯತ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದಿನ ವರ್ಷಗಳಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ಬಿಸಿನೆಸ್ ಮೆನ್ಸ್ ಗಳಿಗೆ ಕಾಣಲು ಸಿಗುತ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. 2025ರಷ್ಟೊತ್ತಿಗೆ ಭಾರತ $1 ಟ್ರಿಲಿಯನ್ ಎಕಾನಮಿಗೆ ಬರೀ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಇಂದ ನೋಡಲು ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ತಾವೆಲ್ಲ ಇದನ್ನು ಉಪಯೋಗಿಸಬೇಕು ಅನ್ನುವಂಥದ್ದು. ಹಾಗೆ ತಮಗೆಲ್ಲ ಗೊತ್ತಿದ್ರೆ ಯೂನಿಯನ್ ಬಜೆಟ್ 2022ರಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪೈಪ್ಲೈನ್ ಪ್ರಾಜೆಕ್ಟ್ ಅನ್ನು ಜಾರಿಗೆ ತರಲಾಗಿತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಿಸಿದಂತೆ ಬಹುದೊಡ್ಡ ಮೊತ್ತದ ಟಾರ್ಗೆಟ್ ಅನ್ನು ಭಾರತ ಸರ್ಕಾರ ಇಟ್ಟಿದ್ದಂಥದ್ದು. ಆ ಒಂದು ನಿಟ್ಟಿನಲ್ಲಿ 1.5 ಟ್ರಿಲಿಯನ್ ಮಾರ್ಕೆಟ್ ಎಕಾನಮಿ ಈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಿಸಿದಂತೆ ಅನುಕೂಲ ಭಾರತದಲ್ಲಿ ಬಿಸಿನೆಸ್ ಮ್ಯಾನ್ ಗಳಿಗೆ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಈ ಎಲ್ಲಾ ಬದಲಾವಣೆಗಳಿಂದಾಗಿ ಭಾರತದಲ್ಲಿ ಸುಮಾರು 100 ಯೂನಿಕಾರ್ನ್ ಕಂಪನಿಗಳು ಹಾಗೂ 70,000 ಸ್ಟಾರ್ಟ್ಅಪ್ ಕಂಪನಿಗಳು ಈಗಾಗಲೇ ಕಾರ್ಯವನ್ನ ನಿರ್ವಹಿಸುತ್ತವೆ ಅನ್ನುವಂತಹ ಬಹುದೊಡ್ಡವಾದಂತಹ ಹಾಗೂ ಅಪಾರ್ಚುನಿಟಿಯನ್ನ ಇಡೀ ಪ್ರಪಂಚಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೋರಿಸಿರುವಂತದ್ದು ಇಲ್ಲಿ ತಿಳ್ಕೋಬೇಕಾಗಿರುವಂತದ್ದು. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಮಾತನ್ನ ಹೇಳಿದಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಈ ಒಂದು ಬ್ರಿಕ್ಸ್ ಬಿಸಿನೆಸ್ ಸಮಿಟ್ ನ ಬಿಸಿನೆಸ್ ಫೋರಂ ಮೀಟಿಂಗ್ ನ ನಾಯಕತ್ವವನ್ನು ಪಡ್ಕೊಂಡಿರುವಂತಹ ಚೈನಾ, ಯುಕ್ರೇನ್ ನಲ್ಲಿ ನಡೀತಾ ಇರುವಂತಹ ರಷ್ಯಾದ ಒಂದಿಷ್ಟು ವಿವಾದ ಹಾಗೂ US ಇನ್ನೊಂದು ಕಡೆ ಮಾಡ್ತಾ ಇರುವಂತಹ ಗೊಂದಲಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನೋಡಬೇಕಾಗಿರುವಂತದ್ದು. ಮುಂದಿನ ಹಂತದಲ್ಲಿ ಹೀಲ್ ದ ನೇಷನ್ ಬಿಫೋರ್ ಹೀಲಿಂಗ್ ದ ರೆಸ್ಟ್ ಆಫ್ ದಿ ವರ್ಲ್ಡ್. ಇಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂತದ್ದು. ಅದರಲ್ಲಿ ಇದನ್ನ ನಾವು ಸೋಷಿಯಲ್ ಜಸ್ಟಿಸ್ ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿ ನೋಡಬಹುದು ಅನ್ನುವಂಥದ್ದು. ಮೊದಲನೇ ಹಂತದಲ್ಲಿ ಹೆಲ್ತ್ ಹ್ಯೂಮನ್ ರಿಸೋರ್ಸ್, ಆರೋಗ್ಯಕರವಾದಂತಹ ಮಾನವ ಸಂಪನ್ಮೂಲ ಯಾವುದೇ ಭಾರತದ ಅಥವಾ ಯಾವುದೇ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಗೆ ಬಹುಮುಖ್ಯಕರವಾಗಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನ ಆರೋಗ್ಯಕರ ಜನರ ಅನುಕೂಲಕ್ಕೋಸ್ಕರ ಅಥವಾ ಅವರ ಆರೋಗ್ಯಕ್ಕೆ ಅನುಗುಣವಾಗಿ ಸಂಪನ್ಮೂಲಗಳನ್ನ ಭಾರತ ಸರ್ಕಾರ ಖರ್ಚನ್ನ ಮಾಡ್ತಾ ಇರುವಂತದ್ದು. ಅದರಲ್ಲಿ ಉದಾಹರಣೆಗೆ ಆಯುಷ್ಮಾನ್ ಭಾರತ್ ಮಿಷನ್ ಆಗಿರಬಹುದು, ಅದಲ್ಲದೆ ಬೇರೆ ಬೇರೆ ಆರೋಗ್ಯ ಕ್ಷೇತ್ರಗಳಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ R&D ಅನ್ನ ಮಾಡ್ತಾ ಇರುವಂತಹ ಸರ್ಕಾರದ ಪ್ರಯತ್ನಗಳ ಬಗ್ಗೆ ನಮಗೆಲ್ಲ ಗೊತ್ತೇ ಇರುವಂತದ್ದು. ಯೂನಿಯನ್ ಬಜೆಟ್ 2022ರಲ್ಲಿ 15th ಫೈನಾನ್ಸ್ ಕಮಿಷನ್ ಹೇಳಿರುವಂತಹ ರೆಕಮೆಂಡೇಶನ್ಸ್ ಗಳ ಆಧಾರದ ಮೇಲೆ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು, ಡಾಕ್ಟರ್ಸ್, ನರ್ಸಸ್ ಗಳನ್ನ ಡಿಸ್ಟ್ರಿಕ್ಟ್ ಮತ್ತು ಸಬ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಂದು ಹೆಲ್ತ್ ಕಾರ್ಡರ್ ಅನ್ನ ರೆಡಿ ಮಾಡುವಂತಹ ವ್ಯವಸ್ಥೆಗೆ ಭಾರತ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಬೇಕು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಸಹ ಈ ಒಂದು ಹೆಲ್ತ್ ಕಾರ್ಡರ್ ಗೆ ಸಂಬಂಧಿಸಿದಂತೆ ಗೈಡ್ ಲೈನ್ಸ್ ಅನ್ನು ಹೊರತಂದಿದೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ
ಆರೋಗ್ಯಕ್ಕೆ ಸಂಬಂಧಿಸಿದಂತೆ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ಇವತ್ತು ಯಾಕೆ ಲೇಖಕರು ದೇಶದಲ್ಲಿ ಇಷ್ಟೆಲ್ಲ ಪ್ರಯತ್ನಗಳು ಸರ್ಕಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಆರ್ಟಿಕಲ್ ಅನ್ನ ಬರೆದಿದ್ದಾರೆ ಅನ್ನುವಂಥದ್ದನ್ನ ನೋಡಿದಾಗ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಮತ್ತು ಹೀಲ್ ಬೈ ಇಂಡಿಯಾ ಅನ್ನುವಂತಹ ಎರಡು ಸಂಸ್ಥೆಗಳು ಒಂದಾಗಿ ದೇಶದಲ್ಲಿ ಎಲ್ಲಾ ಡಾಕ್ಟರ್ಸ್ ನರ್ಸಸ್ ಗಳ ಒಂದು ಡೇಟಾ ಬೇಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಈ ಡೇಟಾ ಬೇಸ್ ನ ಆಧಾರದ ಮೇಲೆ ನಾವು ಪ್ರಪಂಚದಲ್ಲಿ ಎಲ್ಲೇ ಈ ಒಂದು ಡಾಕ್ಟರ್ಸ್ ಅಥವಾ ನರ್ಸಸ್ ಗಳ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಬಳಸಿಕೊಂಡು ಅವರಿಗೆ ರೀಚ್ ಔಟ್ ಆಗಬಹುದು ಅನ್ನುವಂಥದ್ದು ಇದರ ಮೂಲ ಉದ್ದೇಶವಾಗಿರುವಂತದ್ದು. ಅದೇ ನಿಟ್ಟಿನಲ್ಲಿ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ, ಮೊದಲು ದೇಶವನ್ನ ಸಂರಕ್ಷಿಸಿಕೊಳ್ಳಿ, ತದನಂತರ ಪ್ರಪಂಚವನ್ನ ಸಂರಕ್ಷಣೆ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಬಹುದು ಅನ್ನುವಂಥದ್ದು. ಸೊ ಈ ರೀತಿಯ ಒಂದು ಕ್ರಮದಿಂದ ಇಡೀ ಪ್ರಪಂಚಕ್ಕೆ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಲು ಸರ್ಕಾರ ಏನು ಆಲೋಚನೆ ಮಾಡಿದ್ವಿ ಅದೇನೋ ಒಳ್ಳೆಯದೇ. ಯಾಕಂದ್ರೆ ಇವತ್ತು ಪ್ರಪಂಚ ಮಟ್ಟದಲ್ಲಿ ಕೋವಿಡ್-19 ನಂತರ ಆರೋಗ್ಯದ ವ್ಯವಸ್ಥೆ ಅಥವಾ ಆರೋಗ್ಯದ ಅವಶ್ಯಕತೆ ಪ್ರಪಂಚ ಮಟ್ಟದಲ್ಲಿ ಇದೆ. ಆದರೆ ದೇಶದ ವ್ಯವಸ್ಥೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಲೇಖಕರು ಹಾಕ್ತಾ ಇರುವಂತದ್ದು. ಮೊದಲನೇ ಹಂತದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ 2020 ರಿಪೋರ್ಟ್ ಅನ್ನು ನೋಡಿದಾಗ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ 20 ಲಕ್ಷ ಡಾಕ್ಟರ್ಸ್ ಮತ್ತು ನರ್ಸಸ್ ಗಳ ಅವಶ್ಯಕತೆ ಇರುತ್ತೆ ಈ ದೇಶಕ್ಕೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ತಯಾರಿ ಮಾಡ್ತಾ ಇರುವಂತಹ ಡಾಕ್ಟರ್ಸ್ ಗಳ ಸ್ಕಿಲ್ ಸೆಟ್ ಮತ್ತು ಡಾಕ್ಟರ್ಸ್ ಗಳ ಸಂಖ್ಯೆಯನ್ನು ನೋಡಿದಾಗ ಅದನ್ನ 2030 ನಾವು ತೀರಿಸಲು ಅಥವಾ ಪಡ್ಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯ ಒಂದು ಸವಲತ್ತನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಪಂಚ ಮಟ್ಟದಲ್ಲಿ ನಾವು ಉತ್ತಮವಾದಂತಹ ಸಾಫ್ಟ್ ಪವರ್ ಅನ್ನುವಂಥದ್ದು, ಹಾರ್ಡ್ ಪವರ್ ಸಾಫ್ಟ್ ಪವರ್ ಎರಡು ಇರ್ತವೆ. ಅಂತಾರಾಷ್ಟ್ರೀಯ ವ್ಯವಸ್ಥೆ ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ತಾವು ಚರ್ಚೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಹಾರ್ಡ್ ಪವರ್ ಮತ್ತು ಸಾಫ್ಟ್ ಪವರ್ ನಡುವೆ ಅಂತರ ಏನಪ್ಪಾ ಅಂತಂದ್ರೆ, ಹಾರ್ಡ್ ಪವರ್ ಅಂತಂದ್ರೆ ಆರ್ಮಿ ಸೈನ್ಯ ಯಾವ ದೇಶದ್ದು ಗಟ್ಟಿಯಾಗಿರ್ತದೋ, ಯಾರಾದ್ರೂ ಎಷ್ಟು ಹೆಚ್ಚಿಗೆ ಅಸ್ತ್ರಗಳಿರ್ತಾವೋ ಅದು ಹಾರ್ಡ್ ಪವರ್ ಅನ್ನ ತೋರಿಸ್ಕೊಡುತ್ತದೆ. ಅದೇ ಸಾಫ್ಟ್ ಪವರ್ ಅಂತಂದ್ರೆ ಸಂಸ್ಕೃತಿ, ನಮ್ಮ ಸಿದ್ಧಾಂತಗಳು ಹಾಗೂ ನಮ್ಮ ಒಳ್ಳೆತನವನ್ನ ಆ ಒಂದು ಒಳ್ಳೆತನದಿಂದ ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧಗಳನ್ನ ಬೆಳೆಸುವಂತದ್ದು ಏನಿರುತ್ತಲ್ಲ ಅದು ಸಾಫ್ಟ್ ಪವರ್ ಆಗಿ ಕಾಣಿಸಿಕೊಳ್ಳುತ್ತದೆ. ಸೊ ಈ ಸಾಫ್ಟ್ ಪವರ್ ಗೆ ಸಂಬಂಧಿಸಿದಂತೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬರೋದಕ್ಕೆ ಮುನ್ನ ಪ್ರಪಂಚ ಮಟ್ಟದಲ್ಲಿ GATS ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಇನ್ ಸರ್ವಿಸಸ್ ಏನಿತ್ತಲ್ಲ 1990ರ ದಶಕದಲ್ಲಿ ಈ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಡೀ ಪ್ರಪಂಚದಲ್ಲಿ ಉತ್ತಮವಾದಂತಹ ಒಂದು ಫ್ರೀ ಸಂಬಂಧಗಳು ಅಥವಾ ಫ್ರೀ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ವ್ಯವಸ್ಥೆಗೆ ಮುಂದಾಗಬೇಕು ಅನ್ನುವಂಥದ್ದನ್ನ ಆಲೋಚನೆ ಅವಾಗಲೇ ಮಾಡಿತ್ತು. ಅದೇ ಸಂಬಂಧದ ಮೇಲೆ ಅಥವಾ ಅದೇ ಆಧಾರದ ಮೇಲೆ ಇವತ್ತು ಭಾರತದಲ್ಲಿ ಆಯುಷ್ಮಾನ್ ಭಾರತ್ ಮತ್ತು ಹೀಲ್ ಬೈ ಇಂಡಿಯಾ ಈ ಒಂದು ಕಾರ್ಯಕ್ರಮವನ್ನ ಮುಂತಗೊಂಡು ಹೋಗ್ತಾ ಇರುವಂತದ್ದು. ಈ ರೀತಿಯ ರಿಜಿಸ್ಟ್ರಿ ದೇಶಕ್ಕೆ ಅವಶ್ಯಕತೆ ಇದೆ, ಆದರೆ ಆ ಒಂದು ಅವಶ್ಯಕತೆ ಪ್ರಪಂಚಕ್ಕಿಂತ ಜಾಸ್ತಿ ಭಾರತದಲ್ಲೇ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಈ ಮೆಡಿಕಲ್ ಟೂರಿಸಂ ಬಗ್ಗೆ ತಾವೆಲ್ಲ ಕೇಳಿರ್ತೀರ. ಚೆನ್ನೈ ಅಥವಾ ಸೌತ್ ಇಂಡಿಯಾದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಜನ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು. ಯಾಕಂದ್ರೆ ಭಾರತದಲ್ಲಿ ಕಡಿಮೆ ಹಣದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಟ್ರೀಟ್ಮೆಂಟ್ಸ್ ಗಳನ್ನ ತಗೋಬಹುದು ಅಂತ. ಆದ್ರೆ ಅದರಿಂದಾಗಿ ದೇಶದ ಜನರಿಗೆ ನಾವು ಮೊದಲನೇ ಹಂತದಲ್ಲಿ ಆದ್ಯತೆಯನ್ನು ಕೊಡಬೇಕಾಗಿದೆ ಅನ್ನುವಂತಹ ಮಾತನ್ನ ಮುಖ್ಯವಾಗಿ ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಒಂದು ವೇಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ಇಮೇಜ್ ಅನ್ನ ಸಾಫ್ಟ್ ಪವರ್ ಮೂಲಕ ಹೆಚ್ಚಿಸುವ ಪ್ರಯತ್ನ ಮಾಡಬೇಕು ಅಂತಂದಂತಹ ಸಂದರ್ಭದಲ್ಲಿ ಒಂದಿಷ್ಟು ಹಣ, ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲವನ್ನ ಆರೋಗ್ಯ ಕ್ಷೇತ್ರದಲ್ಲಿ ಸ್ಕಿಲ್ಸ್ ಹೆಚ್ಚಿಸುವಂತಹ ಕಡೆಗೆ ಖರ್ಚು ಮಾಡುವ ಅವಶ್ಯಕತೆ ಇರುತ್ತದೆ ಅನ್ನುವಂತಹ ಮಾತನ್ನ ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಮುಂದಿನ ಹಂತದಲ್ಲಿ ನಾವು ನೋಡಲು ಬಯಸ್ತಾ ಇರುವಂತಹ ಆರ್ಟಿಕಲ್ ದ ರೋಲ್ ಆಫ್ ಕಾಸ್ಟ್ ಇನ್ ಎಕನಾಮಿಕ್ ಟ್ರಾನ್ಸಿಷನ್ ಅಥವಾ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತಾ ಇರುವಂತದ್ದು. ಈ ಒಂದು ಆರ್ಟಿಕಲ್ ಬಹುಮುಖ್ಯಕರವಾಗಿದೆ. ಇದರಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ವಿಷಯಗಳು ತುಂಬಾ ಇದಾವೆ. ಸೊ ಡೈಮೆನ್ಷನ್ಸ್ ಗಳ ಮೂಲಕ ಈ ಆರ್ಟಿಕಲ್ ಅನ್ನ ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಇವತ್ತು ಭಾರತದಲ್ಲಿ ಜಾತಿ ವ್ಯವಸ್ಥೆ ದೇಶದ ಆರ್ಥಿಕ ಬದಲಾವಣೆಗೆ ಎಷ್ಟು ಸಂಬಂಧಿತವಾಗಿದೆ ಅಥವಾ ಅದರ ಜೊತೆ ಸಂಬಂಧ ಎಷ್ಟರ ಮಟ್ಟಿಗೆ ಇದೆ. ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ಬದಲಾಗದೆ ಇರೋದಕ್ಕೆ ಅಥವಾ ನಾವು ಸಮಸ್ಯೆಗಳು ಕಾಣ್ತಾ ಇರೋದಕ್ಕೆ ಜಾತಿಯೂ ಸಹ ಒಂದು ಕಾರಣನ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಆರ್ಟಿಕಲ್ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸ್ ಗೆ ಸಂಬಂಧಿಸಿದಂತೆ
ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನ ನೆನಪಿಟ್ಕೋಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಆಗ್ತಾ ಇರುವಂತಹ ಆರ್ಥಿಕ ಬೆಳವಣಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಲು ಸಾಧ್ಯವಾಗ್ತಿಲ್ಲ. ಅದಕ್ಕೋಸ್ಕರನೇ ಇವತ್ತು ನಾವು ಕಾಣ್ತಾ ಇರುವಂತಹ ಅಗ್ನಿಪಥ್ ಸ್ಕೀಮಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರೊಟೆಸ್ಟ್ಗಳಾಗಿರಬಹುದು. ಅದಲ್ಲದೆ ಕೆಲವು ದಿನಗಳ ಹಿಂದೆ ಸರ್ಕಾರ ಕೈಗೊಂಡಿರುವಂತಹ ಫಾರ್ಮ್ ಲಾಸ್, ಕೃಷಿ ಕ್ಷೇತ್ರದಲ್ಲಿ ತಂದಿರುವಂತಹ ಮಸೂದೆಗಳಿಗೆ ಸಂಬಂಧಿಸಿದಂತೆ, ಹಾಗೂ ಒಂದಿಷ್ಟು ರೈತರು ಸರ್ಕಾರಿ ನೌಕರರಲ್ಲಿ ರಿಸರ್ವೇಶನ್ ಅನ್ನ ಕೇಳ್ತಾ ಇರುವಂತದ್ದು. ಈ ಗುಜರಾತ್ ಪಟೇಲ್ ಕಮ್ಯುನಿಟಿ ಆಗಿರಬಹುದು ಅಥವಾ ಜಾಟ್ ಹರಿಯಾಣ ಆಗಿರಬಹುದು, ಅವರೆಲ್ಲ ರಿಸರ್ವೇಶನ್ ಅನ್ನ ಕೇಳ್ತಾ ಇದ್ದಾರೆ. ಈ ರೀತಿಯ ಸಮಸ್ಯೆಗಳು ನಾವು ದೇಶದಲ್ಲಿ ಕಾಣಲು ಮುಖ್ಯ ಕಾರಣ ದೇಶ ಆರ್ಥಿಕವಾಗಿ ಮುನ್ನಡೀತಾ ಇದೆ, ಆದರೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಲೇಖಕರು ಇಲ್ಲಿ ಕೇಳ್ತಾ ಇರುವಂತಹದ್ದು ಮೊದಲನೇ ಪ್ರಶ್ನೆ, ಯಾಕೆ ಭಾರತ ಬೇರೆ ಈಸ್ಟ್ ಏಷ್ಯನ್ ರಾಷ್ಟ್ರಗಳ ಹಾಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಹಾಗೂ ಉದ್ಯೋಗಾವಕಾಶಗಳನ್ನ ಕಲ್ಪಿಸಲು ಸಾಧ್ಯವಾಗಿಲ್ಲ ಈ ಒಂದು ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಎರಡು ವಿಷಯಗಳನ್ನ ಚೈನಾ ಮತ್ತು ಭಾರತವನ್ನ ಕಂಪೇರ್ ಮಾಡಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಮೊದಲನೇ ಹಂತದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತಾ ಇರುವಂತದ್ದು, ಎರಡನೇ ಹಂತದಲ್ಲಿ ಶಿಕ್ಷಣ. ಈ ಎರಡು ಮೂಲವಾದಂತಹ ವಿಷಯಗಳು. ತಾವೆಲ್ಲರೂ ನೆನಪು ಇದ್ದಂತಹ ಸಂದರ್ಭದಲ್ಲಿ ಅಥವಾ ಇತಿಹಾಸವನ್ನು ಓದಿದಂತಹ ಸಂದರ್ಭದಲ್ಲಿ ಕೇಳಿಸ್ಕೊಳ್ಳಿ, ಇದರಲ್ಲಿ ಬರೆಯುವಂಥದ್ದು ಏನೂ ಇಲ್ಲ. ಕೇಳಿಸ್ಕೊಂಡಾಗ ತಾವು ಅದರಿಂದ ಸಿಗುವಂತಹ ಜ್ಞಾನದೊಂದಿಗೆ ತಾವು ನಾಳೆ ಬರುವಂತಹ ಯಾವುದೇ ಪ್ರಶ್ನೆಯನ್ನ ಸುಲಭವಾಗಿ ಉತ್ತರ ಮಾಡಲು ಸಾಧ್ಯವಾಗುತ್ತದೆ. ಇಲ್ಲಿ ಎರಡು ವಿಷಯಗಳಿದ್ದಾವೆ, ಲ್ಯಾಂಡ್ ರಿಫಾರ್ಮ್ಸ್ ಮತ್ತು ಶಿಕ್ಷಣ. ಮೊದಲನೇ ಹಂತದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಭಾರತಕ್ಕೆ 1940ರಲ್ಲಿ ಸ್ವತಂತ್ರ ಸಿಗುವಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರದ ಸಂದರ್ಭದಲ್ಲಿ ಒಂದಿಷ್ಟು ಲ್ಯಾಂಡ್ ರೆವಿನ್ಯೂಗೆ ಸಂಬಂಧಿಸಿದಂತೆ ಯಾರು ಜಾತಿ ವ್ಯವಸ್ಥೆಯಲ್ಲಿ ಮೇಲಿರ್ತಾರೋ ಅವರಿಗೆ ಜಮೀನ್ದಾರ್ಸ್ ಅಥವಾ ರೈತ್ವಾರ್ಸ್ ಅಂತ ಮಾಡ್ತಾ ಇದ್ರು. ಅವರು ಬೇರೆ ಲೇಬರರ್ಸ್ ಹತ್ರ ಕೆಲಸ ಮಾಡಿಸ್ಕೊಂಡು ಅದರ ಆಧಾರದ ಮೇಲೆ ಬರುವಂತಹ ಆದಾಯದ ಮೇಲೆ ತೆರಿಗೆಯನ್ನು ಬ್ರಿಟಿಷರಿಗೆ ಕಟ್ತಾ ಇದ್ರು. ಬ್ರಿಟಿಷರು ಯಾವಾಗ 1947ರಲ್ಲಿ ಬಿಟ್ಟು ಹೊರ ಹೋಗಕ್ ಶುರು ಮಾಡಿದ್ರು, ಅವಾಗ ಈ ಒಂದು ಜಾತಿ ವ್ಯವಸ್ಥೆಯಲ್ಲಿ ಯಾರು ಮೇಲಿದ್ರಲ್ಲ ಅವರಿಗೆ ಹೆಚ್ಚಿನ ಭೂಮಿ ಸಿಗುವಂತಹ ಪರಿಸ್ಥಿತಿ ಅಥವಾ ಸಿಚುವೇಶನ್ಗಳು ಇದ್ವು. ಅದಕ್ಕೋಸ್ಕರ ಇವತ್ತಿಗೂ ಸಹ ಹಳ್ಳಿ ಕಡೆ ಹೋದಾಗ ಜಾತಿ ವ್ಯವಸ್ಥೆಯಲ್ಲಿ ಯಾರು ಮೇಲಿರ್ತಾರೋ ಅವ್ರ ಹತ್ರ ಜಾಸ್ತಿ ಭೂಮಿ ಇರುತ್ತೆ, ಕೆಳಗಡೆ ಇರುವಂತವ್ರ ಹತ್ರ ಏನಿರಲ್ಲ, ಅವ್ರು ಲೇಬರರ್ಸ್ ಆಗಿ ಹೇಳ್ಕೊತಾರೆ. ಸ್ವತಂತ್ರ ಸಿಕ್ಕಂತಹ ಸಂದರ್ಭದಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೆದು ಲ್ಯಾಂಡ್ ರಿಫಾರ್ಮ್ಸ್ ಮಾಡಿ ಜನರಿಗೆ ಯಾರ ಹತ್ರ ಲ್ಯಾಂಡ್ ಇಲ್ಲ ಅವರಿಗೆ ಲ್ಯಾಂಡ್ ಕೊಡಿಸಬೇಕು, ಕೃಷಿ ಭೂಮಿ ಕೊಡಿಸಬೇಕು ಅನ್ನುವಂಥದ್ದು. ಆದ್ರೆ ಅದು ಸಹ ಸರ್ಕಾರದ ಪ್ರಯತ್ನಗಳು ಸರಿ ಹೋಗ್ಲಿಲ್ಲ. ಆದರೆ ಲ್ಯಾಂಡ್ ರಿಫಾರ್ಮ್ಸ್ ಯಾಕೆ ಇವತ್ತು ಆರ್ಥಿಕ ವ್ಯವಸ್ಥೆಗೂ ಏನು ನಂಟು ಅನ್ನುವಂಥದ್ದನ್ನ ನೋಡಿದಾಗ, ಲ್ಯಾಂಡ್ ರಿಫಾರ್ಮ್ಸ್ಗೆ ಸಂಬಂಧಿಸಿದಂತೆ ನಾವು ಸರಿಯಾಗಿ ಎಲ್ಲರಿಗೂ ಭೂಮಿ ಒದಗಿಸಲು ಸಾಧ್ಯವಾಗದೇ ಇರುವಂತಹ ಕಾರಣಕ್ಕೆ ದೇಶದಲ್ಲಿ ಬಹಳಷ್ಟು ಸಂಖ್ಯೆ ಯಾರು ಕೆಳಮಟ್ಟದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಕೆಳಗಿದಾರೋ ಅವರು ಕೃಷಿ ಕ್ಷೇತ್ರದಿಂದ ಯಾವುದೇ ಲಾಭವನ್ನು ಪಡ್ಕೊಳ್ಳಲು ಸಾಧ್ಯವಾಗಿಲ್ಲ. ಒಂದು ಕಡೆ ಕೃಷಿ ಕ್ಷೇತ್ರದಿಂದ ಲಾಭ ಅಥವಾ ಆದಾಯ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಆ ಒಬ್ಬ ರೈತ ಶಿಕ್ಷಣದ ಮೇಲೆ ಎಲ್ಲಿ ಖರ್ಚು ಮಾಡಕ್ ಸಾಧ್ಯ ಆಗುತ್ತೆ? ಶಿಕ್ಷಣದ ಮೇಲೆ ಖರ್ಚು ಮಾಡಲು ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಕೊನೆಗೆ ಅವನು ಉತ್ತಮವಾದಂತಹ ಮಾನವ ಸಂಪನ್ಮೂಲ ಈ ರಾಷ್ಟ್ರ ಕಾರ್ಯಕ್ಕೆ ಸಾಧ್ಯನೇ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ಜಾತಿ ವ್ಯವಸ್ಥೆಯಿಂದಾಗಿ ದೇಶದಲ್ಲಿ ಸ್ವತಂತ್ರದ ನಂತರ ನಾವೇನಾದ್ರೂ ಜಾತಿ ವ್ಯವಸ್ಥೆಯನ್ನ ಹೊಡೆದುಹಾಕೋದ್ರಲ್ಲಿ ಸಫಲರಾಗಿದ್ರೆ ಇವತ್ತು ದೇಶದಲ್ಲಿ ಏನು ನಿರುದ್ಯೋಗದ ಸಮಸ್ಯೆಯನ್ನ ಕಾಣ್ತಾ ಇದೀವೋ ಅದು ಕಾಣ್ತಾ ಇರಲಿಲ್ಲ ಅನ್ನುವಂಥದ್ದನ್ನ ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಮೊದಲನೇ ಹಂತದಲ್ಲಿ ಚೈನಾ ಮತ್ತು ಭಾರತವನ್ನ ನೋಡಿದಾಗ ಚೈನಾ ಹೆಚ್ಚಿನ ಉದ್ಯೋಗಾವಕಾಶಗಳನ್ನ ಅಥವಾ ಹೆಚ್ಚಿನ ಬಿಸ್ನೆಸ್ ಮೆನ್ ಗಳನ್ನ, ಆಂಟ್ರಪ್ರನರ್ಸ್ ಅನ್ನ ಹುಟ್ಟು ಹಾಕೋದ್ರಲ್ಲಿ ಸಫಲರಾಗಿದೆ. ಯಾಕೆ? ಅದೇ ಇನ್ನೊಂದು ಕಡೆ ಬಂದಾಗ ಈ ಒಂದು ಮೇಲ್ವರ್ಗದ ಜಾತಿಗೆ ಸೇರಿದಂತಹ ಜನರು ಉತ್ತಮವಾದಂತಹ ಕೃಷಿಯನ್ನ ಪಡ್ಕೊಂಡಂತಹ ಸಂದರ್ಭದಲ್ಲಿ 1960ರ ಸಂದರ್ಭದಲ್ಲಿ ಅಥವಾ ದಶಕದಲ್ಲಿ ತಾವು ಗ್ರೀನ್ ರೆವಲ್ಯೂಷನ್ ಬಗ್ಗೆ ಕೇಳಿದ್ರಿ. ಗ್ರೀನ್ ರೆವಲ್ಯೂಷನ್ ಇಂದಾಗಿ ಭಾರತ ಫುಡ್ ಸಫಿಶಿಯಂಟ್ ಆಗಲು ಸಾಧ್ಯವಾಯಿತು. ಉತ್ತಮವಾದಂತಹ ಧಾನ್ಯಗಳನ್ನು ಬೆಳೆಸೋದ್ರಿಂದ ನಾವು ಹೆಚ್ಚಿನ ಆಹಾರವನ್ನ ಬೆಳೆಸೋದ್ರಲ್ಲಿ ಸಫಲರಾದ್ವಿ. ದೇಶದ ಹೆಚ್ಚಿನ ಜನಸಂಖ್ಯೆಗೆ ನಾವು ಆಹಾರವನ್ನ ಸೇಫ್ಟಿ ಅಥವಾ ಸೆಕ್ಯೂರಿಟಿ ಕೊಡೋದ್ರಲ್ಲಿ ಸಕ್ಸಸ್ಫುಲ್ ಆಯಿತು ಇಂಡಿಯಾ. ರೈತರು ಹೆಚ್ಚಿನ ಆದಾಯವನ್ನ ಕೃಷಿಯಿಂದಾನೇ ಪಡ್ಕೊಂಡಂತಹ ಕಾರಣಕ್ಕೆ ಶಿಕ್ಷಣದ ಕಡೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
ಯಾಕಂದ್ರೆ ಮನುಷ್ಯ ಯಾವಾಗ ಶಿಕ್ಷಣದ ಕಡೆಗೆ ಒಲವು ತೋರಿಸ್ತಾನೆ, ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಬೆಳಿಬೇಕನ್ನುವಂತಹ ಆಸೆ ಹಾಗೂ ಆಲೋಚನೆಗಳು ಇದ್ದಂತಹ ಸಂದರ್ಭದಲ್ಲಿ. ಆದರೆ 1960ರ ದಶಕದಲ್ಲಿ ಬಂದಂತಹ ಗ್ರೀನ್ ರೆವಲ್ಯೂಷನ್ ರೈತರಿಗೆ ಬಹಳ ಲಾಭ ಕೊಡ್ತು. ಆ ಲಾಭವೂ ಸಹ ಜಾತಿ ವ್ಯವಸ್ಥೆಯಲ್ಲಿ ಮೇಲಿದ್ದವರಿಗೆ ಕೆಳಗಿದ್ದವರಿಗೆ ಅಲ್ಲ, ಯಾಕಂದ್ರೆ ಲೇಬರರ್ಸ್ ಕೆಳಗಿದ್ದವರು. ಹೀಗೆ ನಡೆದಂತಹ ಸಂದರ್ಭದಲ್ಲಿ 1990ರ ದಶಕದಲ್ಲಿ ಲಿಬರಲೈಸೇಷನ್ ಪಾಲಿಸಿ ಬಂದಂತಹ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಅನ್ನು ಬೆಳೀತು. ಈಗ ಹೊಸದಾಗಿ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಬರ್ತಾ ಇದೆ ಅನ್ನಂತಹ ಸಂದರ್ಭದಲ್ಲಿ ಅಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂತವರು ಅದರಿಂದ ಲಾಭ ಪಡ್ಕೊಳ್ಳಲು ಸಾಧ್ಯವಿಲ್ಲ, ಯಾಕೆಂದ್ರೆ ಅದಕ್ಕೆ ಶಿಕ್ಷಣ ಬೇಕು. ಆ ಸಂದರ್ಭದಲ್ಲಿ ಇನ್ನೊಂದು ಕ್ಲಾಸ್ ಆಫ್ ಪೀಪಲ್ ಹೊರ ಬಂದ್ರು. ಯಾರವರು? ಶಿಕ್ಷಣ ಪಡೆದಂತವರು. ಅದರಲ್ಲೂ ಯಾರು ಈ ಒಂದು ಜಾತಿ ವ್ಯವಸ್ಥೆಯಲ್ಲಿ ಮೇಲಿದ್ರು, ಕೃಷಿ ಕ್ಷೇತ್ರದಿಂದ ಆದಾಯವನ್ನ ಪಡ್ಕೊತಾ ಇದ್ರು, ಅವರು ಈ ಒಂದು ಶಿಕ್ಷಣದಲ್ಲಿ ಲಾಭವನ್ನ ಪಡ್ಕೊಂಡಂತವರು ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಲಾಭ ಪಡ್ಕೊಂಡ್ರು. ಅದಕ್ಕೇನೆ ಇವತ್ತು ಭಾರತದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ನಾವು ಸರ್ವಿಸ್ ಸೆಕ್ಟರ್ ಅನ್ನ ಕಾಣ್ತಾ ಇದ್ದೀವಿ. ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಈಗ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಇದಾವೆ ಅಂತ ಹೇಳ್ತೀವಿ. ಪ್ರೈಮರಿ ಅಂದ್ರೆ ಕೃಷಿ, ಸೆಕೆಂಡರಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಟರ್ಷರಿ ಅಂದ್ರೆ ಸರ್ವಿಸಸ್ ಅಂತ. ಭಾರತ ಒಂದು ಯುನೀಕ್ ರಾಷ್ಟ್ರವಾಗಿದೆ ಪ್ರಪಂಚದಲ್ಲಿ. ಪ್ರೈಮರಿಯಿಂದ ನಾವು ಡೈರೆಕ್ಟ್ ಆಗಿ ಟರ್ಷರಿಗೆ ಹೋಗ್ಬಿಟ್ಟಿದ್ದೀವಿ. ಈ ರೀತಿಯ ಪರಿಸ್ಥಿತಿ ಉದ್ಭವ ಆಗಲು ಸಾಧ್ಯವಾಗಿದ್ದು ಅಥವಾ ಕಾರಣವಾಗಿದ್ದು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ಮಾಡಲು ವಿಫಲರಾಗಿರೋದ್ರಿಂದ. ಯಾಕಂದ್ರೆ ಮೇಲ್ವರ್ಗದವರು ಬರೀ ಕೃಷಿಯಲ್ಲಿ ಉಳ್ಕೊಂಡ್ರು, ಇಲ್ಲ ಒಂದಿಷ್ಟು ಓದೋರು ಸರ್ವಿಸ್ ಕ್ಷೇತ್ರಕ್ಕೆ ಹೋದ್ರು. ಈ ಮಧ್ಯ ಇರೋರಿಗೆ ಏನು ಅವಕಾಶನೇ ಸಿಗಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಮತ್ತು ಶಿಕ್ಷಣ ಮುಖ್ಯವಾಗಿ ಜಾತಿ ವ್ಯವಸ್ಥೆಯ ಮೇಲ್ವರ್ಗದವರಿಗೆ ಅಷ್ಟೇ ಇದ್ದಂತಹ ಕಾರಣಕ್ಕೆ ಅವರು ಮಾಡಿದಂತಹ ಪಾಲಿಸಿ, ಅವರು ನಡೆಸಿದಂತಹ ಜೀವನದ ಆಧಾರದ ಮೇಲೆ ಭಾರತದ ಆರ್ಥಿಕ ವ್ಯವಸ್ಥೆ ನಡ್ಕೊಂಡೇ ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ಇರುವಂತವರಿಗೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಕಾರ್ಖಾನೆಗಳನ್ನ ಉತ್ಪಾದಿಸುವಂತಹ ಸಂದರ್ಭಕ್ಕೆ ಸರ್ಕಾರ ಆಲೋಚನೆ ಕೊಡದೇ ಇರುವಂತದ್ದು ಇವತ್ತು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ನಾವು ಬಹಳ ಹಿಂದೆ ಉಳ್ಕೊಂಡಿದ್ದೀವಿ. ಅದೇ ಚೈನಾ ಮೊದಲನೇ ಹಂತದಲ್ಲಿ ಶಿಕ್ಷಣ, ಪ್ರೈಮರಿ ಎಜುಕೇಶನ್ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ತದನಂತರ ಹೈಯರ್ ಎಜುಕೇಶನ್ಗೆ, ಅದ್ರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಖಾನೆ ಇಂಡಸ್ಟ್ರಿಯಲೈಸೇಷನ್ಗೆ ವ್ಯವಸ್ಥೆಯನ್ನ ಮಾಡಿತ್ತು. ಆ ಕಾರಣಕ್ಕೆ ಇವತ್ತು ಅತಿ ಹೆಚ್ಚು ಕಂಪನಿಗಳು ಚೈನಾವನ್ನೇ ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಆ ಕಾರಣಕ್ಕೆ ಇವತ್ತು ಚೈನಾ ಭಾರತಕ್ಕಿಂತಲೂ ಆರ್ಥಿಕವಾಗಿ ಮುಂದಿರಲು ಕಾರಣವಾಗಿದೆ. ಈಸ್ಟ್ ಏಷ್ಯನ್ ರಾಷ್ಟ್ರಗಳು ಅಂತಾನೆ ಹೇಳ್ಬೋದು. ಇವೆಲ್ಲವನ್ನ ನೋಡಿದಾಗ 1947ರಿಂದ ಇವತ್ತಿನ ಸಂದರ್ಭದವರೆಗೂ ಜಾತಿ ವ್ಯವಸ್ಥೆಯಿಂದ ಆದಂತಹ ಲೋಪದೋಷಗಳು ಇವತ್ತಿನ ಆರ್ಥಿಕ ಸಮಸ್ಯೆಗೆ ಕಾರಣವಾಗಿದ್ದಾವೆ ಅನ್ನುವಂಥದ್ದು. ಎಲ್ಲಿವರೆಗೂ ದೇಶದಿಂದ ಜಾತಿ ವ್ಯವಸ್ಥೆ ನಾವು ಪೂರ್ಣವಾಗಿ ತೆಗೆಯಲು ಮುಂದಾಲೋಚನೆ ಮಾಡೋದಿಲ್ವೋ ಅಲ್ಲಿವರೆಗೂ ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗ್ತವೆ ಹೊರತು ಕಡಿಮೆ ಆಗೋದಿಲ್ಲ ಅನ್ನುವಂಥದ್ದನ್ನ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಯಾವುದೇ ರಾಷ್ಟ್ರದ ಬೆಳವಣಿಗೆಗೆ ಜಾತಿ ವ್ಯವಸ್ಥೆ ಉತ್ತಮವಾದದ್ದಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವೇನೋ ಬಹಳಷ್ಟು ಹೊಡೆತಗಳನ್ನ ತಿಂದಿದ್ದೀವಿ. ಜಾತಿ ವ್ಯವಸ್ಥೆಯಿಂದ ಆದಂತಹ ಲೋಪದೋಷಗಳನ್ನ ನೋಡ್ತಿದ್ವಿ. ಯಾಕಂದ್ರೆ ಕೆಲವು ದಿನಗಳ ಹಿಂದೆ ನಾವು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಿದ್ದೆ, ಬೀದರ್ನ ಒಂದು ಗ್ರಾಮದಲ್ಲಿ ಅಂಗನವಾಡಿ ಟೀಚರ್ ದಲಿತ್ ಅಂತ ಹೇಳಿ ಒಂದಿಷ್ಟು ಮೇಲ್ವರ್ಗದ ಜಾತಿಯ ಮಕ್ಕಳು ಆ ಶಾಲೆಗೆ ಹೋಗಬಾರ್ದು ಅನ್ನುವಂಥದ್ದನ್ನ ವ್ಯವಸ್ಥೆ ಅಲ್ಲಿನ ಹಿರಿಯರು ಮಾಡ್ಬಿಟ್ಟಾರೆ. ಈಗ ತಂದೆ ತಾಯಿಯರೇ ಈ ರೀತಿಯ ಒಂದು ಆಲೋಚನೆ ಮಕ್ಕಳಲ್ಲಿ ತುಂಬಿದಾಗ ಮುಂದಿನ ದೇಶದ ಭವಿಷ್ಯವನ್ನ ನಾವು ಏನ್ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಯಾವ ರೀತಿಯ ದೇಶವನ್ನ ಕಟ್ಟಲು ನಾವು ಬುನಾದಿ ಹಾಕ್ತಾ ಇದೀವಿ ಅನ್ನುವಂತಹ ಪ್ರಶ್ನೆಯನ್ನ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು. ಶೈಕ್ಷಣಿಕವಾಗಿ ಬೆಳೆದಂತಹವರ ಆಲೋಚನೆಗಳು ಈ ರೀತಿ ಇರಲ್ಲ. ಬಟ್ ಮುಂದಿನ ಪೀಳಿಗೆ, ನಾವೆಲ್ಲ ಇವತ್ತು ಏನ್ ಯೂತ್ಸ್ ಇದೀವೋ ನಾವೇ ಈ ದೇಶವನ್ನ ಕಟ್ಟುವಂತಹ ಜವಾಬ್ದಾರಿಯುತ ಸ್ಥಾನಕ್ಕೆ ಮುಂದೆ ಹೋಗುವಂತಹ ಕಾರಣಕ್ಕೆ ಈ ರೀತಿಯ ಶಿಕ್ಷಣ ಬಹಳ ಅತ್ಯಮೂಲ್ಯವಾಗಿರುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಅನ್ನ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಹೇಗೆ ಆರ್ಥಿಕ ವ್ಯವಸ್ಥೆಗೆ ಕಾಸ್ಟ್, ಜಾತಿ ವ್ಯವಸ್ಥೆ ಒಂದು ಅಡೆಗಲ್ಲು ಅಥವಾ ಅಡ್ಗಲ್ಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು. ಈ ಒಂದು ಆರ್ಟಿಕಲ್ ತಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತಾ ಮುಂದಿನ ಒಂದು ಆರ್ಟಿಕಲ್ ನೋಡೋಣ. ಟುವರ್ಡ್ಸ್ ಎ ಸಿಂಗಲ್ ಲೋ ಟ್ಯಾಕ್ಸ್ ರೆಜಿಮ್. ಈ ಒಂದು ಆರ್ಟಿಕಲ್ ಅಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಗೆ ಸಂಬಂಧಿತವಾಗಿರುವಂತಹ ಚರ್ಚೆಯಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ ಜಿಎಸ್ ಪೇಪರ್ 3 ಎಕಾನಮಿಗೆ ಸಂಬಂಧಿತವಾಗಿರುವಂತಹ ಬಹುಮುಖ್ಯಕರವಾದಂತಹ ಆರ್ಟಿಕಲ್. ಜಿಎಸ್ಟಿ ಅಲ್ಲಿ ಮುಖ್ಯವಾಗಿ ನಾವು ಕಾಣುವಂತಹ ಟ್ಯಾಕ್ಸ್
ರೇಟ್ಗಳು 0%, 5%, 12%, 18% ಮತ್ತು 28%. ಇಷ್ಟು ಟ್ಯಾಕ್ಸ್ ಸ್ಲ್ಯಾಬ್ಸ್ ಗಳನ್ನ ಕಾಣ್ತೇವೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಮುಖ್ಯವಾಗಿ ಭಾರತ ಕೈಗೊಂಡಂತಹ ಅತಿ ದೊಡ್ಡವಾದಂತಹ ಟ್ಯಾಕ್ಸ್ಗೆ ಸಂಬಂಧಿಸಿದಂತಹ ಬದಲಾವಣೆ, ಟ್ಯಾಕ್ಸ್ ರಿಫಾರ್ಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮುಂಚೆ ಇದ್ದಂತಹ ಸಂದರ್ಭದಲ್ಲಿ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಹೆಚ್ಚಿನ ಸ್ಟೇಟ್ ಟ್ಯಾಕ್ಸ್, ಸೆಂಟ್ರಲ್ ಟ್ಯಾಕ್ಸ್ ಇವೆಲ್ಲ ಕೂಡ್ಕೊಂಡು ಟ್ಯಾಕ್ಸ್ ಬಹುದೊಡ್ಡ ಮಟ್ಟದಲ್ಲಿ ಗ್ರಾಹಕರ ಮೇಲೆ ಇನ್ಫ್ಲೇಷನ್ಗೆ ಕಾರಣವಾಗ್ತಿತ್ತು. ಅದಲ್ಲದೆ ಹೆಚ್ಚಿನ ಕರಪ್ಷನ್ಗೂ ಕಾರಣ ಆಗ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಭಾರತ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನು ಕೈಗೊಂಡಿರುವಂತದ್ದು ಬಹುದೊಡ್ಡವಾದಂತಹ ಬದಲಾವಣೆ ಅಂಡ್ ಭಾರತಕ್ಕೆ ಒಳ್ಳೆಯದಾಗುವಂತಹ ಒಂದು ನಡೆ ಅಂತಾನೆ ಹೇಳಬಹುದು. ಆದರೆ ಮುಂದಿನ ದಿನಗಳಲ್ಲಿ ಇದನ್ನ ಕಡಿಮೆ ಮಾಡಿ 2 ರೇಟ್ಗಳಿಗೆ ಇಳಿಸಲು ಮುಂದಾಗ್ತೀವಿ ಅಂತ ಹೇಳಿತ್ತು. ಒಂದು 0% ಇರುತ್ತೆ, ಇಲ್ಲ 12, ಇಲ್ಲ 18% ಇರುತ್ತೆ ಅನ್ನುವಂಥದ್ದು. ಆದರೆ ಇವತ್ತಿಗೂ ಇದನ್ನ ನಾವು ಸಾಧಿಸೋದ್ರಲ್ಲಿ ವಿಫಲರಾಗಿದ್ದೀವಿ. ಆ ಒಂದು ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಜನ ಈ ಹೆಚ್ಚಿನ ಟ್ಯಾಕ್ಸ್ ರೇಟ್ಸ್ ಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು. ಉದಾಹರಣೆಗೆ ಇದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ನೋಡೋಣ. ಒಂದು ಕಡೆ ನಾವು ಹೇಳ್ತೀವಿ ಬ್ರೆಡ್ 0% ಟ್ಯಾಕ್ಸ್ ಅಂತ ಹೇಳ್ತೀವಿ. ಆದ್ರೆ ಇನ್ನೊಂದು ಕಡೆ ವೆಜಿಟೇಬಲ್ ಸ್ಯಾಂಡ್ವಿಚ್, ಇದೇ ಬ್ರೆಡ್ ನ ಯೂಸ್ ಮಾಡುವಂತಹ ವೆಜಿಟೇಬಲ್ ಸ್ಯಾಂಡ್ವಿಚ್ ಮೇಲೆ 12% ಟ್ಯಾಕ್ಸ್ ಅನ್ನ ಹಾಕ್ತಿದ್ದೀವಿ. ಹಾಗಾದ್ರೆ ಈ ಒಂದು ವೆಜಿಟೇಬಲ್ ಅಥವಾ ತರಕಾರಿ ಬೆಳೆಗಾರರ ಮೇಲೆ ಟ್ಯಾಕ್ಸ್ ಬೀಳುವಂತಹ ಪರಿಸ್ಥಿತಿ ಉದ್ಭವವಾಗ್ತಿದೆ. ಹಾಗೆ ಇನ್ನೊಂದು ಕಡೆ ಬನ್ ಮೇಲೆ 0% ಟ್ಯಾಕ್ಸ್ ಇದೆ. ಆದ್ರೆ ಬನ್ನಿಂದ ತಯಾರಾಗುವಂತಹ ಬೇರೆ ವಸ್ತುಗಳ ಮೇಲೆ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ 12% ಟ್ಯಾಕ್ಸ್ ಅನ್ನ ಹಾಕಲಾಗ್ತಿರುವಂತದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಮುಖ್ಯವಾದ ವಿಷಯ, ಯಾವ ನಿಟ್ಟಿನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು. ಹಾಗೆ ಈ ಒಂದು ಸಂದರ್ಭದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂತದ್ದು, ನಾವು ದೇಶದಲ್ಲಿ ಮಾಡಲು ಪ್ರಯತ್ನಿಸುತ್ತಿರುವಂತಹ ಈ ಒಂದು ಟ್ಯಾಕ್ಸ್ ರೆಜಿಮ್ ನ ಬಗ್ಗೆ ಏನು ಮಾತಾಡ್ತಾ ಇದ್ದೀವೋ ಅದರಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ. ಅಲ್ಲಿ ಮುಖ್ಯವಾಗಿ ಬರುವಂತಹ ಪ್ರಶ್ನೆ, ಇವತ್ತಿನ ಸಂದರ್ಭದಲ್ಲಿ ದೇಶಕ್ಕೆ 1 ಅಥವಾ 2 ಟ್ಯಾಕ್ಸ್ಗಳು ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಆ ಒಂದು ಕಾರಣಕ್ಕೆ ಭಾರತ ಅಥವಾ ಇಲ್ಲಿ ಲೇಖಕರು ಹೇಳ್ತಾ ಇರುವಂತದ್ದು, ಆದಷ್ಟು ಬೇಗ ನಾವು ಈ ಟ್ಯಾಕ್ಸ್ ರೆಜಿಮ್ ಅನ್ನ ಸಿಂಪ್ಲಿಫೈ ಮಾಡಿದಂತಹ ಸಂದರ್ಭದಲ್ಲಿ ದೇಶದಲ್ಲಿ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಹೆಚ್ಚು ಮಾಡಿದಾಗುತ್ತದೆ, ಹಾಗೂ ಹೆಚ್ಚಿನ ಉದ್ಯೋಗಾವಕಾಶಗಳನ್ನ ಕಲ್ಪಿಸಲು ಸಾಧ್ಯವಾಗುತ್ತದೆ. ಟ್ಯಾಕ್ಸ್ ಕಲೆಕ್ಷನ್ ಅನ್ನು ಸಹ ಉತ್ತಮವಾಗಿ ಸರ್ಕಾರಕ್ಕೆ ಲಾಭ ಆಗುವ ಹಾಗೆ ಬೆಳೆಸಬಹುದು. ಕರಪ್ಷನ್ ಅನ್ನ ಕಡಿಮೆ ಮಾಡಲು ಸಹ ಸಾಧ್ಯವಾಗುತ್ತದೆ. ಇಷ್ಟೆಲ್ಲಾ ಲಾಭಗಳು ಈ ಟ್ಯಾಕ್ಸ್ ಸಿಂಪ್ಲಿಫಿಕೇಶನ್ ಅಂತ ಇದ್ದಂತಹ ಸಂದರ್ಭದಲ್ಲಿ ಕಿಸ್ ಪ್ರಿನ್ಸಿಪಲ್ ಅನ್ನ ಇಲ್ಲಿ ಉಪಯೋಗಿಸುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಲೇಖಕರು ಹೇಳ್ತಾ ಇರುವಂತದ್ದು. ಕಿಸ್ ಅಂದ್ರೆ ಏನು? ಕೀಪ್ ಇಟ್ ಸಿಂಪಲ್ ಸ್ಟೂಪಿಡ್ ಅಂತ ಹೇಳಿ. ಸೊ ಎಲ್ಲಿವರೆಗೆ ನಾವು ವ್ಯವಸ್ಥೆಯಲ್ಲಿ ಸಿಂಪಲ್ ಆಗಿ ಇದ್ದಂತಹ ವ್ಯವಸ್ಥೆ ಬೆಳೆಸಲು ಮುಂದಾಗಲ್ವೋ ಅಲ್ಲಿವರೆಗೂ ನಾವು ಲಾಭವನ್ನ ಪಡ್ಕೊಳ್ಳಲು ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಮುಖ್ಯವಾಗಿ ಹೇಳಲು ಪ್ರಯತ್ನಿಸ್ತಿರುವಂತದ್ದು. ಮುಂದಿನ ಒಂದು ಆರ್ಟಿಕಲ್ ನಮ್ಮ ಎದುರಿಗೆ ಇರುವಂತದ್ದು, ಕ್ರಿಪ್ಟೋ ಕೇಮ್ ಟಂಬ್ಲಿಂಗ್ ಆಫ್ಟರ್. ಇಲ್ಲಿ ಮುಖ್ಯವಾಗಿ ಮಾತಾಡ್ತಿರುವಂತಹ ವಿಷಯ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿತವಾದಂತಹ ಚರ್ಚೆ. ಮೊದಲನೇ ಹಂತದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, 100 ರೂಪಾಯಿ ಕ್ರಿಪ್ಟೋ ಕರೆನ್ಸಿ ಹಾಕಿದ್ರೆ ಇವತ್ತು ಅವರೆಲ್ಲ 10 ಲಕ್ಷ ರೂಪಾಯಿ ದುಡಿತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ತಾವೇನಾದ್ರೂ ಮಾರುಕಟ್ಟೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಕ್ರಿಪ್ಟೋ ಕರೆನ್ಸಿಯ ಬೆಲೆ ಮತ್ತೆ ವಾಪಸ್ ಕಡಿಮೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಲೇಖಕರು ಇದರ ಕಾರಣಗಳು ಏನು ಅನ್ನುವಂತಹ ವಿಷಯಕ್ಕೆ ಸಂಬಂಧಿತವಾದಂತಹ ಚರ್ಚೆಯನ್ನ ನಾವು ಇಲ್ಲಿ ಮಾಡಲು ಪ್ರಯತ್ನಿಸ್ತಿರುವಂತದ್ದು. ಮೊದಲನೇ ಹಂತದಲ್ಲಿ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥದ್ದು ಏನು? ಕ್ರಿಪ್ಟೋ ಕರೆನ್ಸಿ ಮುಖ್ಯವಾಗಿ ಒಂದು ಬ್ಲಾಕ್ ಚೈನ್ ಆಧಾರಿತವಾದಂತಹ ಒಂದು ವರ್ಚುವಲ್ ಅಸೆಟ್ ಆಗಿರುತ್ತದೆ. ಸೊ ಆ ವರ್ಚುವಲ್ ಅಸೆಟ್ ಗೆ ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ಗಳು, ಈಗ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಗಾ ವಹಿಸುತ್ತದೆ ದೇಶದ ಹಣದ ಮೇಲೆ, ಅದರ ಬೆಲೆ ಎಷ್ಟಿರಬೇಕು, ಎಷ್ಟು ಉಪಯೋಗ ಆಗಬೇಕು, ಎಷ್ಟು ಇಟ್ಕೋಬಹುದು, ಎಷ್ಟು ಇಟ್ಕೊಳಕ್ಕಾಗಲ್ಲ. ಸೊ ಯಾವುದೇ ಸೆಂಟ್ರಲ್ ಬ್ಯಾಂಕ್ ನ ಒಂದು ನಿಗಾ ಇಲ್ಲದೆ ವರ್ಚುವಲ್ ಆಗಿ ಒಂದು ಕರೆನ್ಸಿಯನ್ನ ಉಪಯೋಗಿಸುವಂತಹ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಈ ಒಂದು ಕ್ರಿಪ್ಟೋ ಕರೆನ್ಸಿಯ ಅಡಿಯಲ್ಲಿ. ಆ ಒಂದು ನಿಟ್ಟಿನಲ್ಲಿ ಕ್ರಿಪ್ಟೋ ಕರೆನ್ಸಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ, ಅದರಲ್ಲೂ ಬಿಟ್ಕಾಯಿನ್, ಅದರ ಡಿಮಾಂಡ್ ತುಂಬಾ ಜಾಸ್ತಿ ಇತ್ತು. ಡಿಮಾಂಡ್ ಜಾಸ್ತಿ ಇದ್ದಂತಹ ಸಂದರ್ಭದಲ್ಲಿ ಅದರ ಪ್ರೊಡಕ್ಷನ್ ಅಥವಾ ಸಪ್ಲೈ ಅನ್ನುವಂಥದ್ದು ಕಮ್ಮಿ ಇತ್ತು. ಬಿಕಾಸ್
ಇದು ಪ್ರೊಡ್ಯೂಸ್ ಮಾಡೋದಕ್ಕೆ ಬಹಳ ದೊಡ್ಡ ಮಟ್ಟದ ಕ್ಯಾಲ್ಕುಲೇಷನ್ಸ್ ಗಳ ಅವಶ್ಯಕತೆ ಇತ್ತು. ಅಂಡ್ ಯಾವುದೇ ಆರ್ಥಿಕ ವ್ಯವಸ್ಥೆಯಲ್ಲಿ ನೆನಪಿಟ್ಕೊಳ್ಳಿ, ಡಿಮಾಂಡ್ ಹೆಚ್ಚಿದ್ದು ಸಪ್ಲೈ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಅದರ ಬೆಲೆ ಅನ್ನುವಂಥದ್ದು ಹೆಚ್ಚಾಗ್ತಾನೆ ಹೋಗುತ್ತೆ. ಅಂಡ್ ಇದು ಬಂದಂತಹ ಸಂದರ್ಭದಲ್ಲಿ ಕೋವಿಡ್-19 ಸಮಸ್ಯೆಗಳು ಎದುರಾಗಿತ್ತು. ಅಂಡ್ ಜನ ಖರ್ಚು ಮಾಡೋದಕ್ಕೆ ಯಾವುದೇ ಕಾರಣಗಳು ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಹೂಡಿಕೆ ಮಾಡಲು ಮುಂದಾದರು. ಆ ಒಂದು ಕಾರಣಕ್ಕೆ ಡಿಮಾಂಡ್ ಹೆಚ್ಚಾಯಿತು, ಅದರ ಸಪ್ಲೈ ಕಡಿಮೆ ಇತ್ತು. ಕೋವಿಡ್-19 ಮುಗಿದಂತಹ ಸಂದರ್ಭದಲ್ಲಿ 2021ರ ನಂತರ ನಾವು ರಿವರ್ಸ್ ಪ್ರೋಸೆಸ್ ಅನ್ನ ಕಾಣ್ತೀವಿ. ಜನ ಈ ಕ್ರಿಪ್ಟೋ ಕರೆನ್ಸಿಯಿಂದ ಹಣವನ್ನು ತೆಗೆದು ಬೇರೆ ಒಂದು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಮುಂದಾದರು. ಆದ್ರೆ ಇಲ್ಲಿ ಡಿಮಾಂಡ್ ಕಡಿಮೆ ಆಗ್ತಿದೆ, ಆದ್ರೆ ಸಪ್ಲೈ ಹೆಚ್ಚಾಗ್ತಿದೆ. ಆ ಕಾರಣಕ್ಕೆ ಬೆಲೆ ಬೀಳುವಂತಹದ್ದು ಸರ್ವೇ ಸಾಮಾನ್ಯವಾದಂತಹ ಒಂದು ಪ್ರೋಸೆಸ್. ಹಾಗಂತ ಮುಂದಿನ ದಿನಗಳಲ್ಲಿ ಕ್ರಿಪ್ಟೋ ಕರೆನ್ಸಿಯ ಬೆಲೆ ಮತ್ತೆ ಹೆಚ್ಚಾಗಲ್ಲ ಅಂತಲ್ಲ, ಈ ಕಡಿಮೆ ಆಗ್ತಿದೆ. ಅದಕ್ಕಿರುವಂತಹ ಕಾರಣಗಳಿವೆ. ಇದಲ್ಲದೆ ಇದರ ಜೊತೆಯಲ್ಲಿ ಇವತ್ತು ಸರ್ಕಾರಗಳು ತಮ್ಮ ಗವರ್ಮೆಂಟ್ ಸೆಕ್ಯೂರಿಟೀಸ್ ಗಳ ರೇಟ್ ಅನ್ನ ಹೆಚ್ಚಿಸಿದೆ. ಅಂದ್ರೆ ಯಾರಾದ್ರೂ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅವರಿಗೆ ರಿಟರ್ನ್ಸ್ ಹೆಚ್ಚು ಸಿಗ್ತವೆ. ಉದಾಹರಣೆಗೆ ಫೆಡರಲ್ ಬ್ಯಾಂಕ್ ತನ್ನ ರೇಟ್ ಗಳನ್ನ ಹೆಚ್ಚಿಸಿತ್ತು. ಅಂಡ್ ಇವುಗಳನ್ನ ನಾವು ಸೇಫ್ ಅಸೆಟ್ಸ್ ಅಂತ ಕರಿತೀವಿ. ಯಾಕಂದ್ರೆ ಯಾವುದೇ ರೀತಿಯ ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ಸರ್ಕಾರ ಮಾತ್ರ ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕಾರಣಕ್ಕೆ ಸೇಫ್ ಅಸೆಟ್ಸ್ ಅಲ್ಲಿ ಜನ ಯಾವಾಗ್ಲೂ ಹೂಡಿಕೆ ಮಾಡಲು ಮುಂದಿರ್ತಾರೆ. ಆ ಒಂದು ಕಾರಣಕ್ಕೆ ಜನ ಇಲ್ಲಿಂದ ತೆಗೆದು ಇಲ್ಲೂ ಸಹ ಹಾಕ್ತಿದ್ದಾರೆ. ಆ ಕಾರಣಕ್ಕೆ ಕ್ರಿಪ್ಟೋ ಕರೆನ್ಸಿಯ ಬೆಲೆ ಇವತ್ತು ಬೀಳ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಮತ್ತೆ ಉಲ್ಟಾ ಆಗಬಹುದು, ಬೆಲೆ ಮತ್ತೆ ಹೆಚ್ಚಾಗೋ ಚಾನ್ಸಸ್ ಇದಾವೆ. ಯಾವತ್ತೂ ಸಹ ಕ್ರಿಪ್ಟೋ ಕರೆನ್ಸಿ ಮುಗ್ದೇ ಹೋಯ್ತು ಮತ್ತೆ ಹೆಚ್ಚಾಗೋದಿಲ್ಲ ಅಂತಾನೂ ಇಲ್ಲ. ಸೊ ಹೂಡಿಕೆದಾರರು ಯಾವಾಗಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಹಾಗೂ ತಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಅರ್ಥೈಸಿಕೊಂಡು ತದನಂತರ ಇನ್ವೆಸ್ಟ್ಮೆಂಟ್ಸ್ ನ ಬಗ್ಗೆ ಆಲೋಚಿಸಬೇಕು ಅನ್ನುವಂತಹ ವಿಷಯವನ್ನ ಮುಖ್ಯವಾಗಿ ಇಲ್ಲಿ ಲೇಖಕರು ಪ್ರಸ್ತಾಪಿಸಲು ಪ್ರಯತ್ನಿಸುತ್ತಿರುವಂತಹದ್ದು. ಇದು ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಚರ್ಚೆಯಾಗಿತ್ತು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ಆರ್ಟಿಕಲ್ಸ್ ಗಳನ್ನ ಅರ್ಥೈಸಿಕೊಳ್ಳೋಣ. ತಾವು ಯಾವಾಗ್ಲೂ ನಾನು ಹೇಳ್ತೀನಿ, ಶಿಕ್ಷಣ ಮುಖ್ಯವಾಗಿ ತಮ್ಮನ್ನ ಎನ್ಲೈಟ್ ಮಾಡಲು ಬೇಕಾಗಿರುವಂತಹ ಒಂದು ಅಸ್ತ್ರ. ಸೊ ಯಾವುದೇ ಕಾರಣಕ್ಕೂ ಬರೀ ಎಕ್ಸಾಮಿನೇಷನ್ ಅಂತ ಓದ್ಬೇಡಿ. ಬರೀ ಎಕ್ಸಾಮಿನೇಷನ್ ಅಂತ ಓದಿದಾಗ ಸ್ಟ್ರೆಸ್ ಆಗ್ತೀರಾ, ಟೆನ್ಷನ್ ಒಳಗಾಗ್ತೀರಾ. ಎಕ್ಸಾಮಿನೇಷನ್ 2ನೇ ಹಂತದಲ್ಲಿ ತಮಗೆ ಸಿಗುವಂತಹ ಒಂದು ಸಕ್ಸಸ್ ರೇಟ್. ಮೊದಲನೇ ಹಂತದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕಾಗಿರುವಂತದ್ದು ಮೂಲ ಉದ್ದೇಶವಾಗಿರಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.